ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾನು ಆನ್ಲೈನಲ್ಲಿ ಸಿಂಪಲ್ ಆಗಿ ಆಧಾರ್ ಕಾರ್ಡ್ನ ಹೇಗೆ ರಿನ್ಯೂವಲ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗೋಣ. ನೀವು ಆಧಾರ್ ಕಾರ್ಡ್ ತೊಗೊಂಡು 10 ವರ್ಷ ಆಗಿದ್ರೆ ಈ ಪ್ರೊಸೆಸ್ನ ಮಾಡಲೇಬೇಕಾಗುತ್ತೆ. ನೀವು ಲಾಗಿನ್ ಆಗಬೇಕಾಗುತ್ತೆ. ಈ ಲಾಗಿನಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಮತ್ತು ಕ್ಯಾಪ್ಷನ್ದು ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. OTP ರಿಜಿಸ್ಟರ್ಡ್ ನಂಬರ್ಗೆ ಬರುತ್ತೆ. ನಾನಿವಾಗ ಆನ್ಲೈನಲ್ಲಿ ಫ್ರೀಯಾಗಿ ಹೇಗೆ ರಿನ್ಯೂವಲ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಲಾಗಿನ್ ಆದಮೇಲೆ ಡ್ಯಾಶ್ಬೋರ್ಡ್ನ ನೋಡ್ಬೋದು. ಈ ಡ್ಯಾಶ್ಬೋರ್ಡಲ್ಲಿ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇರೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು ಈ ಸರ್ವಿಸು 14 ಜೂನ್ 2025 ತನಕ ಫ್ರೀ ಆಗಿರುತ್ತೆ. ಆಮೇಲೆ ಚಾರ್ಜಸ್ ಅಪ್ಲೈ ಮಾಡಿದ್ರು ಮಾಡ್ಬೋದು. ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇವಾಗ ನಾನು ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವು ಡಾಕ್ಯುಮೆಂಟ್ ಅಪ್ಡೇಟ್ನ ಯಾಕೆ ಮಾಡಬೇಕಂತ ಬರೆದಿದ್ದಾರೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಸ್ಟೆಪ್ಗಳನ್ನ ತೋರಿಸಿರ್ತಾರೆ. ಫಸ್ಟಿಗೆ ID ಪ್ರೂಫು, ಆ ಅಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ID ಪ್ರೂಫ್ನ ಹಾಕಬೇಕಂತ ಬರೆದಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಆ ID ಪ್ರೂಫಿಗೆ ರಿಲೇಟೆಡ್ ಡಾಕ್ಯುಮೆಂಟ್ ಪ್ರೂಫ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಸ್ಟೆಪ್ 1ಅಲ್ಲಿ ನೀವು ಪ್ಯಾನ್ ಕಾರ್ಡ್ ಹಾಕಿದರೆ, ಸ್ಟೆಪ್ 2ಅಲ್ಲಿ ನೀವು ಬ್ಯಾಂಕ್ದು ಪಾಸ್ಬುಕ್ ಹಾಕ್ಬೋದು. ಮತ್ತು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಆಧಾರ್ ಕಾರ್ಡಲ್ಲಿರುವಂತಹ ಡೀಟೇಲ್ಗಳನ್ನ ತೋರಿಸ್ತಾರೆ. ಇಲ್ಲೊಂದು ರೇಡಿಯೋ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಈ ಲಿಸ್ಟಲ್ಲಿ ನೀವು ಪ್ಯಾನ್ ಕಾರ್ಡ್ ಹಾಕ್ಬೋದು ಅಥವಾ ಇಂಡಿಯನ್ ಪಾಸ್ಪೋರ್ಟ್ ಹಾಕ್ಬೋದು, ಬ್ಯಾಂಕ್ ಪಾಸ್ಬುಕ್ಕನ್ನು ಹಾಕ್ಬೋದು. ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಇದೆಯೋ ಆ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ. ಈ ID ಪ್ರೂಫಲ್ಲಿ ಮತ್ತೆ ನಿಮ್ಮ ಆಧಾರಲ್ಲಿರುವಂತಹ ಹೆಸರು ಸೇಮ್ ಇರಬೇಕಾಗುತ್ತೆ. ಸಪೋಸ್ ID ಕಾರ್ಡಲ್ಲಿ ಮತ್ತೆ ಆಧಾರಲ್ಲಿ ಏನಾದರೂ ಹೆಸರು ಚೇಂಜ್ ಇದ್ದರೆ ಆಧಾರ್ದು ಹೆಸರನ್ನ ಅಪ್ಡೇಟ್ ಮಾಡಿ. ಆಧಾರ್ ನೇಮು, ಅಡ್ರೆಸ್ಸು, ಡೇಟ್ ಆಫ್ ಬರ್ತು ಮತ್ತು ಫೋನ್ ನಂಬರ್ದು ಅಪ್ಡೇಟ್ ಮಾಡಬೇಕಾದ್ರೆ ಚಾರ್ಜಸ್ ಅಪ್ಲೈ ಮಾಡ್ಬೋದು. ಅಡ್ರೆಸ್ ಮಾತ್ರ ನೀವು ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ಬೋದು. ಫಸ್ಟ್ ಆಪ್ಷನ್ಗೆ ನಾನೊಂದು ID ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದರದ್ದು ಡಾಕ್ಯುಮೆಂಟ್ನೂ ಅಪ್ಲೋಡ್ ಮಾಡ್ತೀನಿ. ನೋಡಿ, ಸೆಕೆಂಡ್ ಆಪ್ಷನಲ್ಲಿ ನೀವು ಅಡ್ರೆಸ್ ಪ್ರೂಫ್ನ ಕೊಡಬೇಕಾಗುತ್ತೆ. ನೀವಿಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಡ್ರಾಪ್ ಡೌನ್ ಬರುತ್ತೆ. ಈ ಡ್ರಾಪ್ ಡೌನಲ್ಲಿ ಯಾವ್ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಇದೆ. ಇಲ್ಲಿ ನೀವು ಎಲೆಕ್ಟ್ರಿಕ್ ಬಿಲ್ಲು, ಗ್ಯಾಸ್ ಕನೆಕ್ಷನ್ ಬಿಲ್ಲು, ಇಂಡಿಯನ್ ಪಾಸ್ಪೋರ್ಟ್, ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ನೀವು ಯಾವ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ತಿರೋ ಅದರಲ್ಲಿ ಇರುವಂಥ ಅಡ್ರೆಸ್ಸು ಮತ್ತು ಆಧಾರಲ್ಲಿರುವಂಥ ಅಡ್ರೆಸ್ಸು ಮ್ಯಾಚ್ ಆಗಬೇಕಾಗುತ್ತೆ. ನೀವೆರಡು ಡಾಕ್ಯುಮೆಂಟ್ನು ಸಬ್ಮಿಟ್ ಮಾಡಾದ್ಮೇಲೆ ನೀವು ಈ ಸ್ಕ್ರೀನಿಗೆ ಬರ್ತೀರಾ. ನೀವು ಇಲ್ಲಿ ನೋಡ್ಬೋದು ಈ ಸರ್ವಿಸು ಫ್ರೀ ಇದೆ 14/6/2025 ತನಕ. ಇವಾಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಡಾಕ್ಯುಮೆಂಟ್ನ ಒಂದ್ಸತಿ ಸಬ್ಮಿಟ್ ಮಾಡಾದ್ಮೇಲೆ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಆ ಅಕ್ನಾಲೇಜ್ಮೆಂಟ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಗೋ ಟು ಡ್ಯಾಶ್ಬೋರ್ಡ್ ಬಟನ್ ಇರುತ್ತೆ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡ್ಯಾಶ್ಬೋರ್ಡ್ ಬರುತ್ತೆ. ಆ ಡ್ಯಾಶ್ಬೋರ್ಡಲ್ಲಿ ಕೆಳಗಡೆ ಬಂದರೆ ನಿಮಗೆ ಈ ರಿಕ್ವೆಸ್ಟ್ ಕಾಣುತ್ತೆ. ಈ ರಿಕ್ವೆಸ್ಟು ನಾವು ಜಸ್ಟ್ ಇವಾಗ ಕ್ರಿಯೇಟ್ ಮಾಡಿರೋದು. ಇಲ್ಲಿ ನೋಡ್ಬೋದು ನೀವು ವೆರಿಫಿಕೇಷನ್ ಸ್ಟೇಜಲ್ಲಿದೆ ಇದು. ಇವಾಗ ನಾವು ಸಬ್ಮಿಟ್ ಮಾಡಾಗಿದೆ. ಸ್ವಲ್ಪ ದಿನ ಬಿಟ್ಬಿಟ್ಟು ಮತ್ತೆ ಚೆಕ್ ಮಾಡಬೇಕಾಗುತ್ತೆ ಮತ್ತೆ ರೀಲಾಗಿನ್ ಆಗಿ. ನೀವು ನೋಡ್ಬೋದು ವೆರಿಫಿಕೇಷನ್ ಸ್ಟೇಜ್ ಆದಮೇಲೆ ವ್ಯಾಲಿಡೇಷನ್ ಸ್ಟೇಟ್ ಇದೆ, ಅದಾದಮೇಲೆ ಕಂಪ್ಲೀಟೆಡ್ ಅಂತ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.